ಸನ್ಮಾನ್ಯರೇ, ಬೆಂಗಳೂರಿನ ಹಳೆಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಮುರುಗೇಶ ಪಾಳ್ಯದ ಬಳಿ ಕಿಡ್ಸ್ ಕೆಂಪ್ರವರ ಕೆಂಫೋರ್ಟ್ ಕಟ್ಟಡದ ಬಳಿ ಬೃಹತ್ ಪರಶಿವನನ್ನು ಕಾಣಬಹುದು. ಇದನ್ನು ಶಿವೋಹಂ, ಶಿವ ದೇವಾಲಯ ಎಂಬುದಾಗಿ ಕರೆಯುತ್ತಾರೆ. ಆರಂಭದಲ್ಲಿ ವಿಘ್ನ ವಿನಾಶಕ ಶ್ರೀ ವಿಘ್ನೇಶ್ವರನ 32 ಅಡಿ ಎತ್ತರದ ಪ್ರತಿಮೆಯನ್ನು ದರ್ಶಿಸಿಕೊಂಡು ಮುಂದೆ ಸಾಗಿದೆವು. ಅದು ನೋಡಿ 65 ಅಡಿ ಎತ್ತರದ ಪರಶಿವನ ಪ್ರತಿಮೆಯನ್ನು ಕಾಣಬಹುದು. ಯೋಗ ಭಂಗಿಯಲ್ಲಿ ಕುಳಿತಿರುವ ಈ ವಿಗ್ರಹ ಅತಿ ಆಕರ್ಷಣೀಯವಾಗಿ ಕಾಣುತ್ತಿದೆ. ಈ ದೇವಾಲಯವನ್ನು 1994ರಲ್ಲಿ ಈ ವಿಗ್ರಹದ ನಿರ್ಮಾಣ ಪ್ರಾರಂಭವಾಯಿತು. ದೇವಾಲಯವನ್ನು 27 ಫೆಬ್ರವರಿ 1995ರಂದು ಶೃಂಗೇರಿಯ ಶ್ರೀ ಶಂಕರಾಚಾರ್ಯರು ಮಹಾಶಿವರಾತ್ರಿಯಂದು ಉದ್ಘಾಟಿಸಿದರಂತೆ. ಈ ಪಕ್ಕದಲ್ಲಿ ಗುಹೆಯೋಪಾದಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಸೌರಾಷ್ಟ್ರದ ಸೋಮನಾಥ, ಶ್ರೀಶೈಲದ ಮಲ್ಲಿಕಾರ್ಜುನ, ಉಜ್ಜಯಿನಿಯ ಮಹಾಕಾಳ, ಮಮಲೇಶ್ವರದ ಓಂಕಾರ, ಪರಳ್ಯದ ವೈದ್ಯನಾಥ, ಢಾಕಿಣ್ಯದ ಭೀಮಾಶಂಕರ, ಸೇತುಬಂಧದ ರಾಮೇಶ್ವರ, ಧಾರುಕಾವನದ ನಾಗೇಶ, ವಾರಣಾಸಿಯ ವಿಶ್ವೇಶ್ವರ, ತ್ರಯಂಬಕೇಶ್ವರ ಗೌತಮಿ ತಟ ಮತ್ತು ಹಿಮಾಲಯದ ಕೇದಾರ, ಶಿವಾಲಯದ ಕೃಷ್ಣೇಶ್ವರ ಎಲ್ಲವನ್ನು ವೀಕ್ಷಿಸುತ್ತಾ ಸಾಗಿದಾಗ ನಮಗೆ 12 ಜ್ಯೋತಿರ್ಲಿಂಗಗಳನ್ನು ದರ್ಶಿಸಿದ ಸೌಭಾಗ್ಯ ನಮ್ಮ ಪಾಲಿಗೆ ಲಭಿಸಿತು. ಇವನ್ನೆಲ್ಲ ನಿಧಾನವಾಗಿ ವೀಕ್ಷಿಸುತ್ತಾ 12 ಜ್ಯೋತಿರ್ಲಿಂಗಗಳನ್ನು ದರ್ಶಿಸಿದ ಪುಣ್ಯ ನಮಗೆ ಲಭಿಸಿತು. ಅಲ್ಲಿಂದ ಹೊರ ಬಂದಾಗ ಅದೇ ಬೃಹತ್ತು ಶಿವನ ಪ್ರತಿಮೆ ನಮ್ಮ ಎದುರಿಗೆ ಕಂಡು ಬಂದಿತು. ಅದರ ಪಕ್ಕದಲ್ಲಿಯೇ ಪರಶಿವ ಮೂರ್ತಿಗೆ ಅದ್ಭುತವಾಗಿ ಅಲಂಕಾರ ಮಾಡಿದ್ದರು. ಇದನ್ನೆಲ್ಲ ವೀಕ್ಷಿಸುತ್ತಾ ಮುಂದೆ ಸಾಗಿದಾಗ ಇದು ನೋಡಿ, ಇಲ್ಲಿ ನವಗ್ರಹಗಳಿಗಾಗಿ ಮಂದಿರವನ್ನೇ ನಿರ್ಮಾಣ ಮಾಡಿದ್ದಾರೆ. ದಂಪತಿ ಸಮೇತ ನವಗ್ರಹಗಳು ಬಹು ಸುಂದರವಾಗಿ ಮೂಡಿಬಂದಿದೆ. ಈ ನವಗ್ರಹಗಳನ್ನು ದರ್ಶಿಸುತ್ತಾ ಒಂದು ಪ್ರದಕ್ಷಿಣೆ ಹಾಕಿಕೊಂಡು ಯೋಗ ಭಂಗಿಯಲ್ಲಿ ಕುಳಿತಿರುವ ಪರಮೇಶ್ವರನನ್ನು ಕಣ್ತುಂಬಿಸಿಕೊಂಡು ಹೊರಬಂದೆವು. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು, ವಿಜಯಪುರ.